ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ರಾಣಿ ಸ್ಪಿರಿಚುವಲ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಿನ್ನೆ ನಾನು ಮಾಡಿರುವಂತಹ ಮೊದಲನೇ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನೋಡೋಣ. ನಿನ್ನೆಯ ವಿಡಿಯೋದಲ್ಲಿ ನಾವು ರೇಖಿ ಎಂದರೇನು, ರೇಖಿಯ ಪ್ರಯೋಜನಗಳೇನು ಅನ್ನೋದರ ಬಗ್ಗೆ ತಿಳಿದುಕೊಂಡಿದ್ವಿ ಅಲ್ವಾ. ಇವತ್ತು ರೇಖಿಯನ್ನು ಹೇಗೆ ಪಡೆದುಕೊಳ್ಳಬೇಕು, ನಾನು ಒಂದು ವಿಚಾರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಕ್ಕಪ್ಪ ಅಂತ ಹೇಳಿದರೆ, ರೇಖಿ ನಾವು ಆರಿಸ್ಕೊಳ್ಳೋದಲ್ಲ, ರೇಖಿ ನಮ್ಮನ್ನು ಆರಿಸ್ಕೊಳ್ಳುತ್ತೆ. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಾವು ಆರಿಸ್ಕೊಳ್ಳೋದು ಇರುತ್ತೆ ಅಲ್ವಾ. ಈಗ ಬ್ರಹ್ಮಾಂಡ ನಮ್ಮನ್ನು ಆರಿಸಿಕೊಳ್ಳುತ್ತೆ. ರೇಖಿ ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಸುಮ್ಮನೆ ಹೋಗೋದಿಲ್ಲ, ಅದು ಅವರನ್ನು ಹುಡುಕಿ ಬರುತ್ತೆ. ರೇಖಿ ನಮ್ಮನ್ನು ಹುಡುಕಿ ಬರುತ್ತೆ. ಓಕೆನಾ. ಇವತ್ತೇನಾದರೂ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ರೇಖಿ ನಿಮ್ಮನ್ನು ಆರಿಸ್ಕೊಂಡು ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ರೇಖಿ ಶಕ್ತಿಯನ್ನು ಪಡೆಯಲು ಮೊದಲನೇದಾಗಿ ನಾವು ಇರುವಂತಹ ಒಂದು ಮಾರ್ಗ ಅಂತ ಹೇಳಿದರೆ ಅಟ್ಯೂನ್ಮೆಂಟ್. ಅಂದರೆ ಈ ರೇಖಿ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ದೀಕ್ಷೆ ಅಂತ ಇರುತ್ತೆ. ಓಕೆನಾ. ರೇಖಿ ಇದು ಮೊದಲನೇ ಹಂತ, ಮತ್ತು ಎರಡನೇ ಹಂತ, ಮತ್ತು ಮೂರನೇ ಹಂತ. ಇದು ಒಂದು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಆಗಿರುತ್ತೆ. ಇಲ್ಲಿ ನಮ್ಮ ಮೊದಲನೇ ಲೆವೆಲ್ನಲ್ಲಿ ನಾವು ರೇಖಿಯನ್ನು ಹೇಗೆ ಪಡೆದುಕೊಳ್ಳೋದು, ಮತ್ತು ನಮ್ಮ ಬಾಡಿನ ನಾವು ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು, ನಮ್ಮ ಬಾಡಿನ ಯಾವ ರೀತಿ ನಾವು ಸಮತೋಲನವನ್ನು ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮೊದಲನೇ ಹಂತದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಸ್ನೇಹಿತರೆ, ಇವಾಗ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ರೇಖಿ ನಮ್ಮ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ, ಬ್ರಹ್ಮಾಂಡವು ನಮಗೆ ಯಾವ ರೀತಿ ನಮ್ಮ ದೇಹದ ಒಳಗೆ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ರೇಖಿಯು ಎಲ್ಲೂ ಇಲ್ಲ, ನಮ್ಮ ದೇಹದ ಒಳಗೆ ಇದೆ. ರೇಖಿಯ ಶಕ್ತಿ ನಮ್ಮ ಜೊತೆನೇ ಇರುತ್ತೆ. ಬಟ್ ಅದು ನಮಗೆ ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನೋ ವಿಚಾರ ಗೊತ್ತಿರೋದಿಲ್ಲ ಅಲ್ವಾ. ಈಗ ನಾವು ಒಂದು ರೇಖಿ ಕಲೀಲೇಬೇಕು ಅನ್ನುವಂತಹ ಉದ್ದೇಶ ಏನಾದರೂ ಇತ್ತು ಅಂತ ಹೇಳಿದರೆ, ಒಂದು ಒಳ್ಳೆಯ ಗುರುವನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಒಂದು ಒಳ್ಳೆಯ ಗುರು ಯಾರು, ರೇಖಿಯನ್ನು ಕಲಿತಿರುವಂತಹ, ಅದನ್ನು ಪರಿಣಿತಿಯನ್ನು ಹೊಂದಿರುವಂತಹ ವ್ಯಕ್ತಿ. ನಿಮಗೆ ಯಾರೇ ಆಗಿರ್ಬೋದು, ಆ ರೇಖೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಆ ಮಾಸ್ಟರ್ಸ್ನ ನೀವು ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಡೈರೆಕ್ಟಾಗಿ ನಾವು ಹೇಗಪ್ಪ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರೆ, ರೇಖಿನ ನಾವು ಧ್ಯಾನ ಮಾಡುವ ಮುಖಾಂತರ ರೇಖೆಯನ್ನು ನಾವು ಆ ಶಕ್ತಿಯನ್ನು ಪಡ್ಕೊಳ್ತೀವಿ. ಓಕೆನಾ. ಇವಾಗ ಹೇಗಪ್ಪ ಅಂತ ಹೇಳಿದರೆ, ನಾವು ಶಾಂತವಾಗಿ ಒಂದು ಜಾಗದಲ್ಲಿ ಕೂತು ರೇಖೆಯನ್ನು ಆವಾಹನೆ ಮಾಡ್ಕೋಬೇಕು. ಹೇಗೆ ಆವಾಹನೆ ಮಾಡ್ಕೋಬೇಕು ಅಂತ ಹೇಳಿದರೆ, ನಾವು ಧ್ಯಾನದ ಸ್ಥಿತಿಯಲ್ಲಿ ಕೂತು ನಮ್ಮ ಎರಡೂ ಮನಸ್ಥಿತಿಯನ್ನು, ಅಂದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕೃತ ಮಾಡಬೇಕು. ಮಾಡಿ ನಂತರ ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ನಾವು ರೇಖೆಯನ್ನು ಆವಾಹನೆ ಮಾಡಿ ಇದನ್ನು ನಾವು ಆ ಶಕ್ತಿನ ಪಡ್ಕೋಬೋದು. ಇದನ್ನು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ಆದಂಥ ಒಬ್ಬ ಗುರುವಿನ ಆಶ್ರಯ ನಿಮಗೆ ಬೇಕು. ಆ ಗುರುವಿನ ಮುಖಾಂತರ ನೀವು ರೇಖೆಯನ್ನು ಹೇಗೆಲ್ಲ ಉಪಯೋಗಿಸಬಹುದು, ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹಿತ ನೀವು ತಿಳ್ಕೊಬೋದು. ಇಲ್ಲಿ ಮೊದಲನೇ ಹಂತದಲ್ಲಿ ನೀವು ದೀಕ್ಷೆಯನ್ನು ಪಡೆದುಕೊಂಡ್ರೆ ಅಲ್ಲಿ ನಿಮಗೆ ಏನಾಗುತ್ತಪ್ಪ ಅಂತ ಹೇಳಿದರೆ, ನೇರವಾಗಿ ಗುರುವಿನ ಮುಖಾಂತರ ನೀವು ರೇಖೆಯನ್ನು ಪಡ್ಕೋತೀರ. ಆ ದಿನದಿಂದ ನೀವು 21 ದಿನಗಳ ಕಾಲ ನಿಮ್ಮ ರೇಖಿಯ ಪ್ರಾಕ್ಟೀಸ್ ಇರುತ್ತೆ. ನಿಮ್ಮ ದೇಹದ ಮೇಲೆ ನಿಮ್ಮ ಗುರುಗಳು ಹೇಳಿಕೊಟ್ಟಂತಹ 21 ದಿನಗಳಲ್ಲಿ ನೀವು ಯಾವ ರೀತಿ ನಿಮ್ಮ ದೇಹದ ಮೇಲೆ ಪ್ರಾಕ್ಟೀಸ್ ಮಾಡ್ತೀರಾ, ಆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಪ್ರತಿದಿನ ನೀವು ಮಾಡ್ತಾ ಇರುವಂತಹ ರೇಖಿ ಎನರ್ಜಿ ಏನಾಗ್ತಾ ಹೋಗುತ್ತೆ, ನಿಮ್ಮ ಚಕ್ರಗಳನ್ನು, ಬ್ಲ್ಯಾಕ್ ಆಗಿರುವಂತಹ ಚಕ್ರಗಳನ್ನು ಕ್ಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡುತ್ತೆ ಮತ್ತು ಬ್ಯಾಲೆನ್ಸಿಂಗ್ ಆಗಿ ನಿಮ್ಮ ಚಕ್ರಗಳನ್ನು ಕ್ಲಿಯರ್ ಮಾಡುತ್ತೆ. ಇದು ಏನಾಗುತ್ತಪ್ಪ ಅಂತ ಹೇಳಿದರೆ,
ನಿಮ್ಮಲ್ಲಿರುವಂತಹ ಎಷ್ಟೋ ನಕಾರಾತ್ಮಕ ಶಕ್ತಿಗಳನ್ನು ಹೊರಗಾಕುತ್ತೆ. ಇಲ್ಲಿ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ, ಅಂದರೆ ನೀವು ಯಾವುದೋ ಒಂದು ಕೆಲಸ ತುಂಬಾ ನನಗೆ ಇದಾಗಲೇಬೇಕು ಅಂತ ಅಂದ್ಕೊಂಡಿರ್ತೀರ, ಯಾವುದೋ ನಿಮ್ಮಲ್ಲಿ ಬ್ಲಾಕೇಜಸ್ ಆಗಿರೋದ್ರಿಂದ, ನಿಮ್ಮ ಚಕ್ರಗಳು ಬ್ಲಾಕೇಜಸ್ ಆಗಿರೋದ್ರಿಂದ ಏನಾಗಿರುತ್ತೆ, ಆ ಕೆಲಸಗಳು ಅಡೆತಡೆಯಾಗಿ ನಿಂತಿರುತ್ತೆ. ಈ ರೇಖಿ ಶಕ್ತಿಯಿಂದ ಇಲ್ಲಿ ನೀವು ಆ ಬ್ಲಾಕೇಜಸ್ನ ತೆಗೆದು ನಿಮ್ಮದೇ ಆದಂತಹ ಜರ್ನಿಲಿ ಮತ್ತೆ ಹೋಗ್ತೀರ. ಈ ಜರ್ನಿಲಿ ನೀವು ಹೋಗೋದಕ್ಕೆ ತುಂಬಾ ಸಹಾಯವಾಗುತ್ತೆ. ಈ ರೇಖೆ ಹೇಗೆ ಸಹಾಯವಾಗುತ್ತಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದ ಒಂದು ಜರ್ನಿ, ನಿಮ್ಮದೇ ಆದ ಬ್ಲಾಕೇಜಿಂದ ದೂರ ಮಾಡಿ ನಿಮಗೆ ಒಂದು ಅವಕಾಶಗಳು, ನಿಮಗೆ ಬರಬೇಕಾದಂಥ ಅವಕಾಶಗಳನ್ನು ಸಹಿತ ಇದು ತಂದುಕೊಡುತ್ತೆ. ರಿಲೇಶನ್ಶಿಪ್ಪಲ್ಲಿ ಸಹಿತ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ. ಇದು ಪ್ರತಿಯೊಬ್ಬರಿಗೆ ಗೊತ್ತಿರಲ್ಲ. ನಮಗೇನನ್ಸುತ್ತೆ, ಕಣ್ಣಿಗೆ ಕಾಣೋದೇನು, ಅವರ ಮಧ್ಯೆ ಬಾಂಡಿಂಗ್ ಸರಿ ಇಲ್ಲ, ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಇವ್ರು ನನ್ನ ಮಾತು ಕೇಳ್ತಿಲ್ಲ ಅನ್ನೋದು ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದರೆ, ಸ್ವಾಧಿಷ್ಠಾನ ಚಕ್ರ ಏನಾಗಿರುತ್ತೆ, ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಓಕೆನಾ? ಇನ್ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಹಲವಾರು ಪ್ರಾಬ್ಲಮ್, ತಂದೆ ತಾಯಿ ಜೊತೆ ಜಗಳ ಮಾಡೋದಾಗಿರ್ಬೋದು, ತಾಯಿ ಜೊತೆ ಜಗಳ ಮಾಡೋದಾಗಿರ್ಬೋದು, ಅಣ್ಣ ತಮ್ಮಂದರ ಜೊತೆ ಜಗಳ ಮಾಡೋದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬರುವಂಥದ್ದು. ಈ ಸ್ವಾಧಿಷ್ಠಾನ ಚಕ್ರ ಇನ್ಬ್ಯಾಲೆನ್ಸ್ ಆದಾಗ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತೀವಿ. ಅದೇ ರೀತಿ ಮೂಲಾಧಾರ ಚಕ್ರ ಸಹಿತ ನಾವು ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀವಿ. ಅಲ್ಲಿರುವಂಥ ಅಡೆತಡೆಗಳನ್ನು ನೋಡುತ್ತೀವಿ. ಅಲ್ಲಿ ನಮ್ಮ ಎದುರಿಗೆ ಕಾಣೋದೇನಿರುತ್ತೆ, ನಾವು ಈ ಸಮಸ್ಯೆಯನ್ನು ನಾವಾಗೆ ತಂದ್ಕೊಂಡಿರ್ತೀವಿ ಅನ್ನೋದಿರುತ್ತೆ. ಅಥವಾ ಯಾರೋ ನನಗೆ ಮೋಸ ಮಾಡಿ ಹೋದ್ರು, ಅಥವಾ ಯಾಕೋ ನಾನು ಇಷ್ಟೇ ಕಷ್ಟಪಟ್ಟಿದ್ರು ಹಣ ಬರ್ತಾ ಇಲ್ಲ ಅನ್ನೋದು ಎದುರಿಗಿರುವಂತಹ ಕಾರಣ ಆಗಿರುತ್ತೆ. ಬಟ್ ಇಲ್ಲೇನಾಗಿರುತ್ತಪ್ಪ ಅಂತ ಹೇಳಿದರೆ, ನಮ್ಮ ಮೂಲಾಧಾರ ಚಕ್ರ ಏನಾಗಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ. ಆ ಬ್ಲ್ಯಾಕೇಜಿಂದ ನಾವು ಹೊರ ಬರಬೇಕಂತ ಹೇಳಿದರೆ, ಇಲ್ಲಿ ರೇಖೆ ಎನರ್ಜಿ ಏನಾಗಿರುತ್ತೆ, ನಾವು ಮಾಡುವಂತಹ ಪ್ರಾಕ್ಟೀಸ್ ಆಗಿರ್ಬೋದು, ರೇಖಿ ಮಾತೆಯ ಕನೆಕ್ಟಿವಿಟಿ ಆಗಿರ್ಬೋದು, ನಮಗೆ ಒಂದು ಸಹಾಯವಾಗುತ್ತೆ. ಈ ಸಹಾಯದಿಂದ ನಮಗೆ ಏನಾಗುತ್ತೆ, ಈ ಪ್ರತಿಯೊಬ್ಬರು ಹೇಳ್ತಾರೆ, ರೇಖಿ ಬಂದವರು, ನಾನು ಇವತ್ತು ತುಂಬಾ ಚೆನ್ನಾಗಿದ್ದೀನಿ, ನನ್ನ ರಿಲೇಶನ್ಶಿಪ್ ಚೆನ್ನಾಗಿದೆ, ನನ್ನಲ್ಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದು ಏನಕ್ಕಪ್ಪ ಅಂತ ಹೇಳಿದರೆ, ನಮ್ಮ ಚಕ್ರಗಳು ಇನ್ಬ್ಯಾಲೆನ್ಸ್ ಆಗೋವೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ ಸಹಿತ ರಿಮೂವ್ ಆಗಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ನಮಗೆ ಬರಬೇಕಾಗಿರೋ ಎಲ್ಲ ಪ್ರತಿಯೊಂದು ಅಪರ್ಚುನಿಟಿಗಳು ನಮಗೆ ಹುಡುಕಿಕೊಂಡು ಬರುತ್ತೆ. ಮತ್ತು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ಲಾಕೇಜಸ್ ಇತ್ತು ಅಂತ ಹೇಳಿದರೆ, ಅದು ಸಹಿತ ಕಡಿಮೆಯಾಗಿ ನಮ್ಮ ರಿಲೇಷನ್ಶಿಪ್ಪು ಸಹಿತ ಕ್ಲಿಯರ್ ಆಗುತ್ತೆ. ಹೀಗೆ ರೇಖಿ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ರೇಖಿನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ ಆವಾಗಲೇ. ಏನಕ್ಕಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಸರಿಯಾದ ಮಾರ್ಗವನ್ನು ತೋರಿಸುವಂತಹ ಗುರುವಿನ ಹತ್ತಿರ ನೀವು ದೀಕ್ಷೆಯನ್ನು ತೆಗೆದುಕೋಬೇಕಾಗತ್ತೆ. ರೇಖಿ ಹಾಗೆ ಎಲ್ಲರಿಗೂ ಒಲಿಯೋದಿಲ್ಲ. ರೇಖಿ ಒಲಿಬೇಕು ಅಂತ ಹೇಳಿದರೆ ನಮಗೆ ಅದು ಹುಡುಕೊಂಡು ಬಂದಿರುತ್ತೆ. ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಖಂಡಿತವಾಗಿಯೂ ಇದು ನಿಮ್ಮನ್ನು ಅರಸಿ ಬಂದಿದೆ. ನಿಮ್ಮಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಿಮಗೆ ಒಂದು ಗುರುವಿನ ಆಶ್ರಯ ಬೇಕಾಗಿರುತ್ತೆ. ಆ ಗುರುವಿನ ಮುಖಾಂತರ ನೀವೇನಾದರೂ ದೀಕ್ಷೆ ತಗೊಂಡಿದ್ದೇ ನಿಜ ಆಯಿತು ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಎಷ್ಟೋ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ಇಲ್ಲಿ ರೇಖೆ ಕಲಿಯೋದಕ್ಕೆ ಏನಾದರೂ ಇಲ್ಲಿ ವಯಸ್ಸಿನ ಮಿತಿ ಇದೆಯಾ ಅಂತ ನೀವು ಕೇಳ್ತಿರ್ಬೋದು. ರೇಖೆ ಹೇಗೆ ಕಲಿಬೇಕು ಅನ್ನೋದು ಸಹಿತ ನಿಮಗೆ ತಲೆಯಲ್ಲಿ ಒಂಥರ ಗೊಂದಲ ಆಗಿರ್ಬೋದು. ಏನಕ್ಕಪ್ಪ ಅಂತ ಹೇಳಿದರೆ, ಇಲ್ಲಿ ರೇಖೆಯನ್ನು ಕಲಿಯೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮತ್ತು ಇಲ್ಲಿ ಜಾತಿ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರ ಆಗಿರ್ಬೋದು, ಯಾವುದೂ ಇಲ್ಲಿ ಕಾರಣ ಬರೋದಿಲ್ಲ. ಇಲ್ಲಿ ನಾವು ಹುಟ್ಟಾನು ಸಹಿತ ನಮಗೆ ರೇಖೆಯ ಕನೆಕ್ಷನ್ ಇರುತ್ತೆ. ನಿಮಗೆ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ನಮ್ಮಲ್ಲೇ ಇರುತ್ತೆ ಆ ಶಕ್ತಿ ನಮ್ಮಲ್ಲೇ ಇರುತ್ತೆ. ಆ ಶಕ್ತಿನ ನಾವು ಪಡ್ಕೋಬೇಕು ಅಂತ ಹೇಳಿದರೆ ಅದರದ್ದೇ ಆದಂಥ ಒಂದು ಜಾಗೃತಿ ಅನ್ನೋದಿರುತ್ತೆ. ಆ ವಯಸ್ಸಿನಲ್ಲಿ ಅದು ಜಾಗೃತವಾಗುತ್ತೆ. ಹಾಗೆಯೇ ಒಂದು ಗುರುವಿನ ನಿಮಗೆ ಬೆಂಬಲ ಬೇಕಾಗುತ್ತೆ. ಓಕೆನಾ? ಇದು ಎಲ್ಲರೂ ಹಾಗೆ ಮಾಡೋದಕ್ಕಾಗಲ್ಲ. ಈಗ ನಾವು ನೋಡ್ತೀವಿ, ನಾವು ಮಾಡ್ತೀವಿ ಅಂತ ಅನ್ನೋದೇ ಆಗಿತ್ತು ಅಂತ ಹೇಳಿದರೆ, ಅಲ್ಲಿ ನೀವು ಮತ್ತೆ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ನಿಮಗೆ ಖಂಡಿತವಾಗಿಯೂ ರೇಖಿ ನನ್ನ ಜೀವನಕ್ಕೆ ಬೇಕು ಅನ್ನೋದೇ ಇತ್ತು ಅಂತ ಹೇಳಿದರೆ, ಒಂದು ಗುರುವಿನ ಹತ್ತಿರ ಆ ರೇಖೆಯ ದೀಕ್ಷೆಯನ್ನು ಪಡೆದುಕೊಂಡು ನೀವು ನಿಮ್ಮದೇ ಆದಂತಹ ಎಷ್ಟೋ ಸಮಸ್ಯೆಗಳಿಂದ ಪಾರಾಗುವಂಥದ್ದು ಸಹಿತ ಇದೆ ಇಲ್ಲಿ. ಓಕೆನಾ? ಮತ್ತು ಇಲ್ಲಿ ಇನ್ನೂ ಒಂದು ಏನು ಹೇಳಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ ಧ್ಯಾನ ಮಾಡುವಂಥವರು ಏನಾಗುತ್ತೆ, ಈ ವಯಸ್ಸಿಗೆ ನಾನು ಧ್ಯಾನ ಮಾಡಬೇಕಾ ಅನ್ನುವಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಇರ್ತಾರೆ. ಧ್ಯಾನ ಮಾಡೋದಕ್ಕಾಗಿರ್ಬಹುದು, ಅಥವಾ ನಾವು ರೇಖಿ ಒಂದು ವಿದ್ಯೆನ ಕಲಿಬೇಕಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ.
ಪ್ರತಿಯೊಬ್ಬರಿಗೂ ಇದು ಒಂದು ತಾನು ಹುಟ್ಟಾನೆ ಪಡೆದುಕೊಂಡ ಬಂದಂಥ ಹಕ್ಕು ಇದು. ಆದರೆ ಇಲ್ಲಿ ಆ ವಿಚಾರದ ಬಗ್ಗೆ ಯಾರಿಗೂ ತಿಳಿಯದೇ ಇರುವುದರಿಂದ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದರೆ, ಅದನ್ನು ನಾವು ಈ ವಯಸ್ಸಿಗೆ ಮಾಡಬೇಕಾ, ಈ ಏಜಿಗೆ ಮಾಡಬೇಕಾ, ನಮ್ಮ ವಯಸ್ಸಿಗೆ 60 ವರ್ಷದ ನಂತರ ನಾವು ಧ್ಯಾನ ಮಾಡುವಂಥದ್ದು, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಖಂಡಿತವಾಗಿಯೂ ತಪ್ಪಾದ ಕಲ್ಪನೆ ಅದು. ನಿಮ್ಮ ಯಾವುದೇ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಒಂದು ಧ್ಯಾನ ಮಾಡೋದ್ರಿಂದ ನೀವು ಒಂದು ದೈವ ಶಕ್ತಿನ, ಬ್ರಹ್ಮಾಂಡದ ಶಕ್ತಿಯನ್ನು ಪಡೆದುಕೊಳ್ಳೋದ್ರಿಂದ ನಿಮಗೆ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿನೇ ನಿಮ್ಮ ಜೀವನದ ಒಂದು ಒಳ್ಳೆಯ ಅಪಾರ್ಚುನಿಟಿಗಳನ್ನು ಮತ್ತು ಆ ದಾರಿಗೆ ನೀವು ಏನು ಗುರಿ ಇಟ್ಕೊಂಡಿದ್ರೆ ಆ ಗುರಿಯನ್ನು ಪಡೆಯೋದಕ್ಕೆ ಈ ಎನರ್ಜಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಹಿತ ನಾನು ಇಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿವರೆಗೂ ರೇಖಿನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಸಹಿತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.